ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೋಭಾ ಗಾರ್ಡನಿಂಗ್. ಐ ಹೋಪ್ ಆಲ್ ಆರ್ ಗುಡ್ ಗೈಸ್. ಇಫ್ ಯು ಆರ್ ವಾಚಿಂಗ್ ಮೈ ಚಾನೆಲ್ ஃபர்ஸ்ட் டைம் ப்ளீஸ் சப்ஸ்கிரைப் கைஸ். ஹாய் மக்களே, எல்லோரும் எப்படி இருக்கீங்க? எல்லாரும் நல்லா இருக்கீங்களா? ப்ளீஸ் யாராவது என் சேனலை ஃபஸ்ட் டைம் பார்த்துட்டு இருந்தீங்கன்னா ப்ளீஸ் சப்ஸ்கிரைப் பண்ணிட்டு பாருங்க. ப்ளீஸ் సపోర్ట్ பண்ணுங்க. హాయ్ అండి, అందరికీ నమస్తే అండి. అందరూ ఎలా ఉన్నారు? బాగున్నారా? ఎవరైనా నా ఛానల్ను ఫస్ట్ టైం చూస్తూ ఉంటే ప్లీజ్ సబ్స్క్రైబ్ చేయండి, సపోర్ట్ చేయండి. हाय दोस्तों, सबको नमस्कार दोस्तों. सब कैसे हैं? सब अच्छी है ना दोस्तों? किसी ने मेरे चैनल को फर्स्ट टाइम देख रहे हो प्लीज़ सब्सक्राइब करके देखना दोस्तों. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂತ ನೋಡ್ತಾ ಇದ್ದೀರಾ? ಈ ಸ್ಮಾಲ್ ಒಂದು ಚಿಕ್ಕ ಪ್ಲ್ಯಾಂಟ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ಬ್ಯೂಟಿಫುಲ್ ಆದ ಈಸಿಯಾಗಿ ಬಿಗ್ನರ್ಸ್ ಕೂಡ ಇದನ್ನ ನೀವು ಗ್ರೋ ಮಾಡ್ಬೋದು ಸ್ನೇಹಿತರೆ. ಇದೆಲ್ಲ ಬಾಲ್ಕನಿಯಲ್ಲಿ ಇಟ್ಟರೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸ್ನೇಹಿತರೆ. ಇದೆಲ್ಲ ನಾನು ಕಟ್ಟಿಂಗಲ್ಲಿ ಇಟ್ಟಿದ್ದು. ಇದು ಯಾವ ಥರ ನಾನು ಕಟ್ಟಿಂಗು ನಿಮಗೆ ಇಟ್ಟೆ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇದರ ಹೆಸರು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಪೆಪರೋಮಿಯಾ ಸ್ನೇಹಿತರೆ. ಪೆಪರೋಮಿಯಾ ಕಲೆಕ್ಷನ್ಸು ಒಬ್ಬೊಬ್ಬರಿಗೆ ತುಂಬ ಇಷ್ಟ ಆಗುತ್ತೆ. ಅದಂತೂ ಈ ಪ್ಲ್ಯಾಂಟ್ ಲವರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಈ ಪೆಪರೋಮಿಯಾ ಪ್ಲ್ಯಾಂಟ್ ಅಂದರೆ ಅಷ್ಟು ಇಷ್ಟ ಆಗುತ್ತೆ दोस्तों. देखिए, इसका नाम है ಪೆಪರೋಮಿಯಾ ಪೆಲುಸಿಡಿಯಾ ಅಂತ ಇದರ ಹೆಸರು ಸ್ನೇಹಿತರೆ. ನಾನು ಮೊದಲೇ ನಿಮಗೆ ಹೇಳ್ತಾ ಇರ್ತೀನಿ, ಪ್ಲ್ಯಾಂಟ್ಗಳದ್ದು ಫುಲ್ ನೇಮ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಆಮೇಲೆ ಇದು ನೋಡಿ, ಇದು ಪೆಪರೋಮಿಯಾ ಅಗುಲಾಟ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ ಏನು ಡಿಫ್ರೆಂಟಾಗಿದೆ ನೋಡಿ ಸ್ನೇಹಿತರೆ. ಇದರಲ್ಲಿ ನಾನು ಇದು ಪಿಲಿಯಾ ಪ್ಲ್ಯಾಂಟು ಎರಡು ಹಾಕಿದ್ದೀನಿ. ಇದೆಲ್ಲ ನಾನು ಸ್ನೇಹಿತರೆ ನರ್ಸರಿಗೆ ಹೋದಾಗ ನಾನು ಅವ್ರ ಹತ್ರ ನಾನು ಯಾವುದಾದ್ರೂ ಒಂದು ಪ್ಲ್ಯಾಂಟ್ ಕಟ್ಟಿಂಗ್ ತೊಗೊಂಬರ್ತೀನಿ ಸ್ನೇಹಿತರೆ. ಯಾಕಂದರೆ ರೆಗ್ಯುಲರಾಗಿ ಹೋಗೋ ನರ್ಸರಿಗಳಲ್ಲೇ ನಿಮಗೆ ಸಿಗುತ್ತೆ. ಇವಾಗ ನೀವು ಯಾವಾಗಾದರೂ ಒಂದು ಸರಿ ಹೋದರೆ ಅವ್ರು ಕೊಡೋದಿಲ್ಲ ನಿಮಗೆ. ರೆಗ್ಯುಲರಾಗಿ ಹೋಗ್ತಿರಲ್ಲ ಆ ನರ್ಸರಿಗಳಲ್ಲಿ ಪ್ಲ್ಯಾಂಟ್ ಕಟ್ಟಿಂಗ್ ಯಾವುದಾದ್ರೂ ನಾವು ಪ್ಲ್ಯಾಂಟ್ ತೊಗೊಂಡೋಗಿ ಹೋಗ್ತಿರಲ್ಲ, ಆವಾಗ ಯಾವುದಾದ್ರೂ ಕೇಳಿದ್ರೆ ಅವ್ರು ಕೊಟ್ಬಿಡ್ತಾರೆ ಸ್ನೇಹಿತರೆ. ಆ ಥರ ಇದು ತೊಗೊಂಬಂದಿದೆ. ತುಂಬ ಅಡಿ ಪ್ಲ್ಯಾಂಟು ಇದು. ಎಲ್ಲರೂ ಬಿಗ್ನರ್ಸ್ ಕೂಡ ಗ್ರೋ ಮಾಡ್ಬೋದು. ನೋಡಿ, ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಲೀಫು ಅಷ್ಟು ಹಾಡಿ ಪ್ಲ್ಯಾಂಟ್ ಸ್ನೇಹಿತರೆ ಇದು. ನೋಡಿ, ಲೀಫು ಅಷ್ಟು ದಪ್ಪ ಇದೆ. ನೋಡಿ ಅಷ್ಟು ಬ್ಯೂಟಿಫುಲ್ ಆದ ಪ್ಲ್ಯಾಂಟ್. ನನಗೆ ನಾನು ಒಂದು ಕಟ್ಟಿಂಗ್ ಕೇಳಿದೆ, ಅವ್ರ ಪಾಪ ಕೊಟ್ಟರು. ನಾನು ಯಾವ ನರ್ಸರಿ ಅಂದರೆ ಗುಂಜೂರು ನರ್ಸರಿಗೆ ಹೋದಾಗ ಅಲ್ಲಿ ಇದನ್ನ ತೊಗೊಂಬಂದೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆಮೇಲೆ ಇದು ಬಂದ್ಬಿಟ್ಟು ಬಿಗೋನಿಯಾ, ವಾಟರ್ ಮಿಲಿಯನ್ ಬಿಗೋನಿಯಾ ಅಂತ ಕರೀತಾರೆ ಸ್ನೇಹಿತರೆ. ವಾಟರ್ ಮಿಲಿಯನ್ ರಿಫೆನ್ಸಾ ಅಂತ ಕೂಡ ಕರೀತಾರೆ. ಇದೂ ಅಷ್ಟೇ ನಾನು ಕಟ್ಟಿಂಗೆ ತೊಗೊಂಬಂದಿದ್ದು ನರ್ಸರಿಯಲ್ಲಿ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ನರ್ಸರಿ ಇದೆ, ಅವ್ರ ಹತ್ರ ನಾನು ತೊಗೊಂಬಂದಿದ್ದು. ಇದೆಲ್ಲ ನಾನು ಕಟ್ಟಿಂಗೆ ತೊಗೊಂಬಂದಿದ್ದು ಸ್ನೇಹಿತರೆ. ಸುಮ್ಮನೆ ನೋಡಿ, ಈ ಥರ ಒಂದು ಎಳೆ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ನಿಮಗೆ ಒಂದು ಎಳೆ ನೋಡಿ, ಈ ಥರ ಕಟ್ ಮಾಡಿ ಇಟ್ರೂ ಅದು ಆರಾಮಾಗಿ ಬಂದ್ಬಿಡುತ್ತೆ ನೋಡಿ. ಈ ಥರ ಇಟ್ರೂ, ಸುಮ್ಮನೆ ಈ ಥರ ಇಟ್ರೂ ಅದು ಬಂದ್ಬಿಡುತ್ತೆ. ಅಷ್ಟು ಈಸಿಯಾಗಿ ಗ್ರೋ ಮಾಡುವಂಥ ಪ್ಲ್ಯಾಂಟ್ ಸ್ನೇಹಿತರೆ. ಆಮೇಲೆ ಇದು ನೋಡಿ, ಈ ಪ್ಲ್ಯಾಂಟ್ ಹೆಸರು ಮೈಕ್ರೋಫೈಲಿಯಾ ಅಂತ ಸ್ನೇಹಿತರೆ. ಇದೂ ಅಷ್ಟೇ ಅಷ್ಟು ಬ್ಯೂಟಿಫುಲ್ ಆದ ಪ್ಲ್ಯಾಂಟ್ ಸ್ನೇಹಿತರೆ. ಇದು ನೀವು ನೋಡಿರ್ತೀರ ಎಲ್ಲಂದರೆ ಇರುತ್ತೆ. ಇದು ಗಿಡಗಳ ಒಳಗಡೆ ಇರುತ್ತೆ. ಆಮೇಲೆ ಸೈಡಲ್ಲಿ ಗೋಡೆಗಳ ಹತ್ರ ಜಾಸ್ತಿ ನೀರು ಇರೋ ಜಾಗದಲ್ಲಿ ಮಳೆ ಟೈಮಲ್ಲಿ ಇದು ಎಲ್ಲಂದರೆ ಅಲ್ಲಿರುತ್ತೆ. ಇದು ಒಬ್ಬರು ವೇಸ್ಟ್ ಗಿಡಗಳು ಅಂದ್ಕೊತಾರೆ ಸ್ನೇಹಿತರೆ. ಇದು ವೇಸ್ಟ್ ಗಿಡ ಅಲ್ಲ, ಇದ್ರೂ ಸೇಲ್ ಮಾಡ್ತಾರೆ ನರ್ಸರಿಯಲ್ಲಿ. ಇದನ್ನ ಒಬ್ಬೊಬ್ಬರು ಬೇಬಿ ಡಿಯರ್ಸ್ ಅಂತ ಕರೀತಾರೆ. ಯಾಕಂದರೆ ಇದು ಬೇಬಿ ಡಿಯರ್ಸ್ ಪ್ಲ್ಯಾಂಟ್ ಥರನೇ ಇರುತ್ತೆ ಸೇಮು. ಅವರು ಏನು ಮಾಡ್ತಾರೆ, ಟಕ್ ಅಂತ ಇದ್ರದ್ದು ಬೇಬಿ ಡಿಯರ್ ಅಂತ ಹೇಳ್ಬಿಡ್ತಾರೆ. ಇದ್ರದ್ದು ಮೈಕ್ರೋಫೈಲಿಯಾ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ ಅಷ್ಟು ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ಇದು ನೀವು ಬಾಲ್ಕನಿಯಲ್ಲಿ ಕೂಡ ಇಡ್ಬೋದು. ಹ್ಯಾಂಗಿಂಗಲ್ಲಿ ನಾನು ಇವಾಗ ತೋರಿಸೋ ಪ್ಲ್ಯಾಂಟೆಲ್ಲ ಹ್ಯಾಂಗಿಂಗಲ್ಲಿ ಇಡ್ಬೋದು ಸ್ನೇಹಿತರೆ. ನೀವು ಹ್ಯಾಂಗಿಂಗ್ ಪಾಟಲ್ಲಿ ನೀವು ಹಾಕ್ಬೋದು. ಆಮೇಲೆ ಇದು ನೋಡಿ, ಇದು ತುಂಬ ಬ್ಯೂಟಿಫುಲ್ಲಾದ ಗಿಡ ಸ್ನೇಹಿತರೆ. ಇದು ಒಂದು ಸ್ವಲ್ಪ ಇಟ್ಟರೂ ಸಾಕು ಅಷ್ಟು ಚೆನ್ನಾಗಿ ಬರುತ್ತೆ. ಇದರ ಹೆಸರು
ಫೀಲಿಯಾ ಡಿಫ್ರೆಸಾ ಅಂತ ಕರೀತಾರೆ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ಲಾದ ಪ್ಲ್ಯಾಂಟ್ ನೋಡಿ. ಇದೆಲ್ಲ ಒಂದೇ ಜಾತಿಗೆ ಸೇರಿದ್ದು ನೋಡಿ. ಅದಕ್ಕೂ ನಾನು ಇದೂ ಅಷ್ಟೇ ನೋಡಿ. ಇದೂ ಫೈಲಿಯಾ ಮೈಕ್ರೋಕ್ರಾಪ ಅಂತ ಹೇಳಿದೆ. ಇದೂ ಒಂದೇ ಅಂತ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಒಂದೇ ಜಾತಿ, ಅದು ಹೆಸರು ಒಂದೇ ನೋಡಿ. ಇದೂ ಅಷ್ಟೇ ಒಂದು ಚಿಕ್ಕ ನೋಡಿ, ಈ ಥರ ಒಂದು ಚಿಕ್ಕ ಕಟ್ಟಿಂಗ್ ಇಟ್ರೂ ಬರುತ್ತೆ ಇದರಲ್ಲಿ ನೋಡಿ. ಇದರಲ್ಲಿಂದ ನಾನು ತುಂಬ ಕಟ್ಟಿಂಗ್ ಇಟ್ಟಿದ್ದೀನಿ ನೋಡಿ. ಒಂದು ಚಿಕ್ಕ ಕಟ್ಟಿಂಗು ಸುಮ್ಮನೆ ಹಿಂಗೆ ಹಿಂಗೆ ಮಾಡಿ ಒಂದು ಕಟ್ಟಿಂಗ್ ಇಟ್ರೂ ಅಷ್ಟು ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಈ ಥರ ಇಟ್ರೂ ಅದು ಆರಾಮಾಗಿ ಬೆಳ್ಕೊಂಡೋಗುತ್ತೆ. ಆ ಥರ ಇಟ್ಟಿದ್ದೆ. ಇದೆಲ್ಲ ನಾನು ನೋಡಿ, ಇದೆಲ್ಲ ಆ ಥರ ಇಟ್ಟಿದ್ದೆ. ಚೆನ್ನಾಗಿ ಬರುತ್ತೆ. ಇದಕ್ಕೆಲ್ಲ ನೀರು ಕಡಿಮೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಮಿಸ್ ಆಯಿತು ನೋಡಿ. ಈ ಪ್ಲ್ಯಾಂಟ್ ಹೆಸರು ಬಂದು ಕ್ರಿಸ್ಮಸ್ ಕ್ಯಾಪ್ಟಸ್ ಅಂತ ಕರೀತಾರೆ ಸ್ನೇಹಿತರೆ. ಹಾಲಿಡೇಸ್ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ. ಇದು ಹೊರದೇಶದೆಲ್ಲ ಫೇಮಸ್ಸು. ಆಸ್ಟ್ರೇಲಿಯಾ, ಅಮೆರಿಕ ಕಡೆ ಎಲ್ಲ ಈ ಪ್ಲ್ಯಾಂಟ್ ತುಂಬ ಫೇಮಸ್ಸು ಸ್ನೇಹಿತರೆ. ಇದೂ ಅಷ್ಟೇ, ನಾನು ಇದೂ ಕಟ್ಟಿಂಗ್ ತೊಗೊಂಬಂದೆ. ನಾನು ನರ್ಸರಿಯಲ್ಲಿ ಅವ್ರ ಹತ್ರ ಕೇಳಿ ತೊಗೊಂಬಂದಿದ್ದು ನಾನು ನೋಡಿ. ಕಟ್ಟಿಂಗ್ ನೋಡಿ. ಈಗ ಇದು ನಾನು ಇಟ್ಟಿದ್ದೀನಿ ನೋಡಿ. ಇನ್ನು ತುಂಬ ದಿನ ಆದಮೇಲೆ ಇದು ಚೆನ್ನಾಗಿ ಬುಷ್ಷಾಗುತ್ತೆ ಸ್ನೇಹಿತರೆ. ಇದಕ್ಕೆ ಜಾಸ್ತಿ ನೀರು ಬೇಡ. ಇದರಲ್ಲಿ ಹೂವು ಬರುತ್ತೆ ಸ್ನೇಹಿತರೆ. ಇದರಲ್ಲಿ ರೆಡ್ ಕಲರ್ ಹೂವು ಬರುತ್ತೆ. ಆ ಹೂವನೇ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ದಿನ ಇರುತ್ತೆ, ಒಂದು ವಾರ ತನಕ ಇರುತ್ತೆ. ಇದು ನೋಡಿ, ಇದೂ ಅಷ್ಟೇ ನೋಡಿ. ಒಂದು ಚಿಕ್ಕ ನೋಡಿ, ಈ ಥರ ಯಾವುದಾದ್ರು ತಗೊಳ್ಳಿ ನೋಡಿ. ಈ ಥರ ತಗೊಂಡು ನೀವು ಇಟ್ರೂ ಬರುತ್ತೆ ಸ್ನೇಹಿತರೆ. ನೋಡಿ ನೋಡಿ, ಈ ಥರ ಸುಮ್ಮನೆ ನೀವು ಇಟ್ಬಿಟ್ರೂ ಅದು ಬರುತ್ತೆ. ಈ ಥರ ನೋಡಿ, ಈ ಥರ ಮಾಡಿ ಇದೆಲ್ಲ ಕಟ್ಟಿಂಗಲ್ಲಿ ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಅಷ್ಟು ಆರಾಮಾಗಿ ಬರುತ್ತೆ. ಇದಕ್ಕೆಲ್ಲ ಬಿಸಿಲು ಏನು ಬೇಕಾಗಿಲ್ಲ. ನಾರ್ಮಲಾಗಿ ನೆರಳಲ್ಲಿಟ್ರೂ ಇವರೆಲ್ಲ ಆರಾಮಾಗಿ ಬೆಳೀತಾರೆ ಸ್ನೇಹಿತರೆ. ಅಷ್ಟು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಸ್ನೇಹಿತರೆ. ಎಳೆನೇ ನೋಡಿ. ಇದೆಲ್ಲ ಬಿಗ್ನರ್ಸ್ಗೆ ಈಸಿಯಾಗಿ ಗ್ರೋ ಮಾಡುವಂಥ ಗಿಡ. ಅದಕ್ಕೇ ಗಾರ್ಡನಿಂಗ್ ಚಾನಲ್ಗಳಿಗೂ ನೀವು ನಾರ್ಮಲಾಗಿ ಎಲ್ಲ ಚಾನಲ್ಗಳು ನೋಡ್ತೀರಾ, ಗಾರ್ಡನಿಂಗ್ ಚಾನಲ್ಗಳು ನೋಡಿ ಸ್ನೇಹಿತರೆ. ಯಾಕಂದರೆ ಒಬ್ಬೊಬ್ಬರು ನೋಡ್ತೀನಿ, ತುಂಬ ಒಂದೊಂದು ಚಾನಲ್ಗಳನ್ನ ನೋಡ್ತೀನಿ ನಾನು. ತುಂಬ ಗಿಡಗಳನ್ನ ಇಟ್ಟಿರ್ತಾರೆ, ಗಾರ್ಡನ್ ಫುಲ್ ಇಟ್ಟಿರ್ತಾರೆ. ಆದರೆ ಯಾರಾದರೂ ಫ್ರೆಂಡ್ಸ್ಗಳು ಬಂದರೆ ಗಿಡಗಳ ಹೆಸರು ಹೇಳೋಕ್ಕೆ ಗೊತ್ತಾಗಲ್ಲ. ಕ್ರೋಟನ್ ಅಂತ ಹೇಳ್ಬಿಡ್ತಾರೆ. ಅದೋ ಪ್ಲ್ಯಾಂಟ್ಗಳ ಹೆಸರು ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳು ಸಡನ್ನಾಗಿ ಬಂದರು, ರಿಲೇಷನ್ಸ್ಗಳು ಬರ್ತಾರೆ, ಯಾರಾದ್ರು ಬಂದರೆ ಈ ಪ್ಲ್ಯಾಂಟ್ ಸೂಪರಾಗಿದೆಲ್ಲ, ಏನು ಪ್ಲ್ಯಾಂಟ್ ಈ ಹೆಸರು ಅಂದರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಾರ್ದು. ಓಕೆನಾ ಸ್ನೇಹಿತರೆ? ಅದಕ್ಕೋಸ್ಕರನೇ ನಾನು ಹೇಳೋದು. ವ್ಲಾಗ್ಸ್ ನೋಡ್ತೀರಾ ನೀವು, ವ್ಲಾಗ್ ಚಾನೆಲ್ಗಳನ್ನ ನೋಡ್ತೀರಾ, ತುಂಬ ಜನ ನೋಡ್ತಾ ಇರ್ತೀರ. ಅವ್ರು ಮಾಡಿದ್ದೇ ಅಡುಗೆ ಮಾಡ್ತಾರೆ, ಅವ್ರು ಮಾಡಿದ್ದೇ ನೀವು ಮಾಡ್ತೀರಲ್ಲ ಸ್ನೇಹಿತರೆ. ಅವ್ರು ಪಾತ್ರೆ ತೊಳೆದ್ರೆ ನೀವು ಪಾತ್ರೆ ತೊಳಿತೀರ. ನನ್ನ ಚಾನಲ್ ನೋಡ್ತಾ ಇರ್ತೀನಿ, ಪಾತ್ರೆಗಳು ತೊಳೆಯೋದು ಅದೆಲ್ಲ ಆಗ್ತಾ ಇರ್ತಾರೆ ಅವರು. ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಮನೆ ಡಸ್ಟ್ ಹೊಡಿಯೋದು, ಇದೆಲ್ಲ ನಾರ್ಮಲಾಗಿ ಲೇಡೀಸ್ ಮಾಡೋದೇ ಅಲ್ವಾ ಸ್ನೇಹಿತರೆ? ಹೊಸ್ದಾಗೇನು ನೀವು ಮಾಡಲ್ಲ, ಇದೆಲ್ಲ ನೀವು ಮಾಡೇ ಮಾಡ್ತೀರ. ಮಕ್ಕಳನ್ನ ಹೇಗೆ ಸಾಕೋದು, ಮನೇನ ಹೇಗೆ ಮೇಂಟೈನ್ ಮಾಡೋದು, ಇದ್ರ ಬಗ್ಗೆ, ಆಮೇಲೆ ಗೋಲ್ಡ್ ಹೇಗೆ ಸೇರಿಸೋದು, ಈ ಥರದ್ದೆಲ್ಲ ಈ ವ್ಲಾಗ್ ಚಾನಲ್ಗಳಲ್ಲೇ ಆಗ್ತಾ ಇರ್ತಾರೆ ಅಲ್ವಾ ಸ್ನೇಹಿತರೆ? ಅದೆಲ್ಲ ನೀವು ನೋಡ್ತೀರಾ. ಅದೆಲ್ಲ ನಾರ್ಮಲಾಗಿ ನೀವೂ ಹುಷಾರಾಗಿರ್ತೀರ. ಎಲ್ಲ ಲೇಡೀಸ್ ಈ ಕಾಲದಲ್ಲಿ ತುಂಬ ಹುಷಾರು, ಎಲ್ಲದರಲ್ಲೂ ನೀವು ಹುಷಾರಾಗಿರ್ತೀರ. ತುಂಬ ಏನು ಅಷ್ಟು ಚೆನ್ನಾಗಿ ಫ್ಯಾಮ್ಲಿ ಮೇಂಟೈನ್ ಮಾಡೋದೆಲ್ಲ ಮಾಡ್ತೀರಾ. ಅವ್ರು ಮಾಡೋದೇ ನೀವು ಮಾಡೋದು, ಅವ್ರು ಮಾಡೋದೇ ನೀವು ಮಾಡ್ತೀರಾ. ಮತ್ತು ಅದನ್ನು ನೋಡಬೇಡಿ ಅಂತ ಹೇಳಿಲ್ಲ. ಗಾರ್ಡನಿಂಗ್ ಚಾನಲ್ಗ ಬಗ್ಗೆನೂ ನೀವು ಸ್ವಲ್ಪ ತಿಳ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಬರುತ್ತೆ ನೋಡಿ. ಈ ಗಿಡಗಳ ಬಗ್ಗೆ ನೀವು ತಿಳ್ಕೊಳ್ಳೋದ್ರಿಂದ ತುಂಬ ನಾಲೆಜ್ ಬರುತ್ತೆ ಸ್ನೇಹಿತರೆ. ಈ ಗಿಡಗಳ ಬುಕ್ಗಳು ಕೂಡ ಬರುತ್ತೆ. ನಿಮ್ಗೆ ಬೋರ್ ಹೊಡೆದಾಗ ಮನೆಯಲ್ಲಿ ಹೌಸ್ ವೈಫ್ಗಳು ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ನೋಡಿ, ಗಾರ್ಡನಿಂಗ್ ಮಾಡಿ, ಯಾವುದಾದ್ರೂ ಒಂದು ಗಿಡಗಳನ್ನ ಇಡಿ, ಮಕ್ಕಳು ಕಲಿಸ್ಕೊಡಿ. ಇನ್ನು ಬರೋ ಕಾಲದಲ್ಲಿ ಮಕ್ಕಳಿಗೆ ಗಿಡಗಳ ಬಗ್ಗೆನೇ ಗೊತ್ತಾಗದೇ ಆಗಬಾರ್ದು ಸ್ನೇಹಿತರೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ತುಂಬ ನಾಟಿ ಇರೋ ಮಕ್ಕಳಿಗೆ ಗಿಡಗಳ ಬಗ್ಗೆ ಇವಾಗ ರಜಾ ಬರುತ್ತೆ, ನೆಕ್ಸ್ಟು ಸಮ್ಮರು ರಜಾ ಬರುತ್ತೆ. ಆ ಟೈಮಲ್ಲಿ ಗಾರ್ಡನಿಂಗ್ ಹೇಳ್ಕೊಡಿ ಮಕ್ಕಳಿಗೆ. ಯಾವ ಥರ ನೀರು ಹಾಕೋದು, ಯಾವ ಥರ ಗಿಡ ಇಡೋದು, ಇದ್ರ ಬಗ್ಗೆ ಎಲ್ಲ ನೀವು ಹೇಳ್ಕೊಟ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ. ಬರೋ ಕಾಲದಲ್ಲಿ ಪರಿಸರನ ಕಾಪಾಡಿ ಸ್ನೇಹಿತರೆ, ಪರಿಸರ ಉಳಿಸಿ. ಓಕೆನಾ? ಎಲ್ಲಿ ನೋಡಿದ್ರೂ ಮರಗಳು ಅದೆಲ್ಲ ಕತ್ತರಿಸ್ಕೊಂಡು ಬರ್ತಾಯಿದ್ದಾರೆ. ಆಮೇಲೆ ಏನು ನಮಗೆ ಒಳ್ಳೆ ಫ್ರೆಶ್ ಗಾಳಿ ಇಲ್ಲದೆ ಆಗ್ಬಿಡುತ್ತೆ ಸ್ನೇಹಿತರೆ. ಆದ್ದರಿಂದ ಗಿಡಗಳ ಬಗ್ಗೆ ನೀವೂ
ಸ್ವಲ್ಪ ಗಾರ್ಡನಿಂಗ್ ಚಾನೆಲ್ಗಳ ಬಗ್ಗೆನೂ ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಫಾರ್ಮರ್ಸು, ರೈತರ ಬಗ್ಗೆ, ರೈತರ ಚಾನಲ್ಗಳಿಗೆ ತುಂಬ ಜನ ಸಪೋರ್ಟ್ ಮಾಡೋದಿಲ್ಲ ಈ ಕಾಲದಲ್ಲಿ. ನೋಡಿ ಎಲ್ಲಿ ನೋಡಿದ್ರು ಫಣ್ಣಾಗಿರಬೇಕು. ಯಾಕಂದರೆ ನೋಡಿ ಗಾರ್ಡನಿಂಗ್ ಚಾನಲ್ ನೋಡೋದಿಲ್ಲ ಅಂದರೆ ಪಾಪ ಅವರು ಅಯ್ಯೋ ಇದು ಬೋರ್ ಚಾನಲಪ್ಪ, ಯಾವಾಗ ನೋಡೋ ಗಿಡಗಳ ಬಗ್ಗೆ ಆಗ್ತಾ ಇರ್ತಾರೆ, ಅದು ಬೋರ್ ಯಾರೂ ನೋಡೋದಿಲ್ಲ. ನೋಡಿ ಇವಾಗ ಡ್ಯಾನ್ಸ್ ಆಡಿದ್ರೆ ಅಷ್ಟು ವ್ಯೂಸು, ಅದಕ್ಕೆ ಅಷ್ಟು ಲಕ್ಷಗಟ್ಟಲೆ ವ್ಯೂಸು. ನೋಡಿ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಬ್ಬರು ಇರೋ ಬರೋ ಎಲ್ಲ ಮಿಕ್ಸಿ ಅದು ಇದ್ರನ್ನೆಲ್ಲ ಹೊಡಿತಾ ಇರ್ತಾರೆ. ಅಯ್ಯಪ್ಪ ಆ ಆ್ಯಪ್ಪನ ವೀಡಿಯೋಗೆ ಅಷ್ಟು ಲೈಕ್ಸು, 60,000 40,000 ಆ ಥರ. ಈ ತಲೆ ಕಟ್ಟೋರ ಥರ ಆಡ್ತಾ ಇರ್ತಾರೆ ಒಬ್ಬೊಬ್ಬರು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ. ಆ ಥರ ಇದ್ರೇ ವಾಚ್ ಮಾಡ್ತಾರೆ ಜನರು, ಆ ಥರ ಇದ್ರೇ ನೋಡೋದು ಕೂಡ. ಅದೆಲ್ಲ ಬೇಡ ಸ್ನೇಹಿತರೆ, ಅದೆಲ್ಲ ಸುಮ್ಮನೆ ಏನು ಎಂಟರ್ಟೈನ್ಮೆಂಟಿಗೆ ಸರಿ. ನಾವು ಲೈಫಲ್ಲಿ ಏನಾದರೂ ಒಂದು ಇದು ಮಾಡಬೇಕಂದ್ರೆ ಏನು ಗ್ರೀನರಿ ಮುಖ್ಯ ನಮಗೆ. ಯಾವುದೇ ವಿಷಯ ಇರಲಿ, ಅಡಿಗೆ ಯಾವುದೇ ವಿಷಯ ಬಂದ್ರೂ ಎಂಟರ್ಟೈನ್ಮೆಂಟು ಇದೆಲ್ಲ ಏನಂದರೆ ನಮಗೆ ಬೇಕೇ ಬೇಕು. ಅಡಿಗೆ ಇದು ಫುಡ್ಡು ಅದೆಲ್ಲ ಬೇಕೇ ಬೇಕು. ನಮಗೆ ಮೈನ್ ಬೇಕಾಗಿರೋದಂದರೆ ಗಾಳಿ, ಒಳ್ಳೆ ಗಾಳಿ, ಪರಿಸರ, ಇದನ್ನು ಕಾಪಾಡಬೇಕು. ಓಕೆನಾ ಸ್ನೇಹಿತರೆ? ಆದ್ದರಿಂದ ಗಾರ್ಡನಿಂಗ್ ಚಾನೆಲ್ಗಳಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಪ್ಲೀಸ್. ಕರ್ನಾಟಕ ದೇಶದಲ್ಲಿ ತುಂಬ ಗಾರ್ಡನಿಂಗ್ ಚಾನೆಲ್ಗಳಿದೆ. ಏನು ಪ್ರಾಬ್ಲಮ್ ಅಂದರೆ ಗಾರ್ಡನಿಂಗ್ ಚಾನೆಲ್ಗೆ ಕನ್ನಡದಲ್ಲಿ ಸಪೋರ್ಟ್ ಮಾಡ್ಕೊಳೋದಿಲ್ಲ. ನಾನು ಸರ್ಚ್ ಮಾಡಿದೆ ಸ್ನೇಹಿತರೆ, ತುಂಬ ಚಾನೆಲ್ಗಳನ್ನ ಸರ್ಚ್ ಮಾಡಿದ್ದೀನಿ ನಾನು. ಒಬ್ಬರೊಬ್ಬರು ಸಪೋರ್ಟ್ ಮಾಡ್ಕೊಳೋದಿಲ್ಲ. ಏನು ಪ್ರಾಬ್ಲಮ್ ಅಂತ ನನಗೂ ಗೊತ್ತಿಲ್ಲ ಅದೇ ಏನಂತ. ಆದರೆ ಹಿಂದಿಯಲ್ಲಿ ನೋಡಿ ಗಾರ್ಡನಿಂಗ್ ಚಾನೆಲ್ಗೆ ಎಷ್ಟು ಚೆನ್ನಾಗಿ, ಇವಾಗ ನನ್ನ ಚಾನೆಲಲ್ಲಿ ಫುಲ್ಲು ಹಿಂದಿಯವ್ರ ಸಪೋರ್ಟು ಸ್ನೇಹಿತರೆ. ಅವ್ರಿಗೆ ಧನ್ಯವಾದ ಹೇಳಬೇಕು. ಹಿಂದಿಯವ್ರು ನೀವು ನೋಡ್ತಾ ಇರ್ತೀರ ನನ್ನ ಚಾನಲ್, ನಾನು ಕಮೆಂಟ್ಸಲ್ಲಿ ನೋಡ್ತೀರಾ, ತುಂಬ ಹಿಂದಿಯವ್ರು ಸಪೋರ್ಟ್ ಇರ್ತಾರೆ. ಆದ್ದರಿಂದ ನೀವೂ ಅಷ್ಟೇ ಅದೇ ಥರ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಕನ್ನಡದಲ್ಲೂ ಅಷ್ಟೇ ಒಬ್ರಿಗೊಬ್ರು ಸಪೋರ್ಟ್ ಆಗಿರಿ. ನಾರ್ಮಲಾಗಿ ಪಬ್ಲಿಕ್ ನೋಡ್ತೀರಲ್ಲ ಜನರು, ದಯವಿಟ್ಟು ಗಾರ್ಡನಿಂಗ್ ಚಾನಲ್ಗಳಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಆದಷ್ಟು ಗಾರ್ಡನಿಂಗ್ ಚಾನಲ್ಗೆ, ನನ್ನ ಚಾನಲಲ್ಲಿ ಬರೀ ಇದು ಮಾತ್ರ ನಾನು ಹಾಕಿಲ್ಲ, ಎಲ್ಲ ವಿಡಿಯೋಗಳು ಹಾಕಿದ್ದೀನಿ ಸ್ನೇಹಿತರೆ. ಕುಕ್ಕಿಂಗು, ಡೆಕೋರೇಷನ್ಸು, ಬಾತ್ರೂಮಲ್ಲಿ ಯಾವ ಥರ ಪ್ಲ್ಯಾಂಟ್ಸು, ಬೆಡ್ರೂಮಲ್ಲಿ ಯಾವ ಥರ ಪ್ಲ್ಯಾಂಟ್ಸ್ ಇಡ್ಬೋದು, ಕಿಚನ್ ಡೆಕೋರೇಷನ್ಸು, ಈ ಥರ ತುಂಬ ವಿಡಿಯೋಗಳು ನನ್ನ ಚಾನಲಲ್ಲಿದೆ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಸ್ವಲ್ಪ ಸರ್ಚ್ ಮಾಡಿಕೊಂಡು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಈ ಪ್ಲ್ಯಾಂಟ್ಸ್ಗಳ ಬಗ್ಗೆ ಇದು ನಿಮಗೆಲ್ಲಾದರೂ ಈ ಥರ ಕಟ್ಟಿಂಗ್ಸ್ಗಳು, ಪ್ಲ್ಯಾಂಟ್ ಕಟ್ಟಿಂಗು ನಿಮಗೆ ಸಿಕ್ತಂದರೆ ಯಾರೋ ಫ್ರೆಂಡ್ ಮನೆಗೆ ತೊಗೊಂಬಂದು ಇಟ್ಕೊಳ್ಳಿ ಸ್ನೇಹಿತರೆ. ಇದೆಲ್ಲ ಹ್ಯಾಂಗಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ನಾನು ಹ್ಯಾಂಗಿಂಗಲ್ಲೂ ಇಟ್ಟಿದ್ದೀನಿ, ಇದರಲ್ಲೂ ಸ್ವಲ್ಪ ಈ ಥರ ಇಟ್ಟಿದ್ದೀನಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಸ್ನೇಹಿತರೆ? ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.